ಸುದ್ದಿಯನ್ನು ನೋಡೋಣ. ಇದೇನಾ ದಲಿತರಿಗೆ ಗ್ಯಾರಂಟಿ? ಯಾಕಂದರೆ SCP TSP ಹಣವನ್ನು ದಲಿತರ ಉಪಯೋಜನೆಗಾಗಿ SC ಮತ್ತು ST ಸಮುದಾಯಗಳ ಉಪಯೋಜನೆಗಾಗಿ ಇಡಲಾಗಿದೆ. ಆದರೆ ನೋಡಿ, ಗೃಹಲಕ್ಷ್ಮಿಗೆ SCP TSP ಹಣವನ್ನು ಎಷ್ಟು ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಇದರಲ್ಲಿ SC SP ಅಂದರೆ ಶೆಡ್ಯೂಲ್ಡ್ ಕಾಸ್ಟ್ಗೆ ಸಂಬಂಧಪಟ್ಟಂತಿರುವಂಥದ್ದು 14,743 ಕೋಟಿ ರೂಪಾಯಿಗಳನ್ನು ಗೃಹಲಕ್ಷ್ಮಿ ಯೋಜನೆಗಾಗಿ ಕಳೆದ 3 ವರ್ಷಗಳಲ್ಲಿ ಈ ಸಮುದಾಯಗಳ SC ಸಮುದಾಯಕ್ಕೆ ಮೀಸಲಿಟ್ಟಿದ್ದಂಥ ಹಣವನ್ನು ಮತ್ತು TSP ಅಂದರೆ ಶೆಡ್ಯೂಲ್ಡ್ ಟ್ರೈಬ್ಗೆ ಮೀಸಲಿಟ್ಟಿದ್ದ ಹಣದಲ್ಲಿ 6,317 ಕೋಟಿ ರೂಪಾಯಿಯನ್ನು ಬಳಕೆ ಮಾಡಿದೆ. SC SPಯಲ್ಲಿ ಅನ್ನಭಾಗ್ಯ ಯೋಜನೆಗೆ 3,701 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದರೆ TSPಯಲ್ಲಿ 1,584 ಕೋಟಿ ರೂಪಾಯಿ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಗೃಹಜ್ಯೋತಿ ವಿಚಾರಕ್ಕೆ ಬಂದರೆ 4,562 ಕೋಟಿ ರೂಪಾಯಿ ಹಣವನ್ನು SC SPಯಲ್ಲಿ ಬಳಕೆ ಮಾಡಿದರೆ TSPಯಲ್ಲಿ 2,076 ಕೋಟಿ ರೂಪಾಯಿ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಹಾಗೆಯೇ ಶಕ್ತಿ ಯೋಜನೆಗೆ 2,701 ಕೋಟಿ ರೂಪಾಯಿಯನ್ನು SC SPಯಲ್ಲಿ ಬಳಕೆ ಮಾಡಿದರೆ TSPಯಲ್ಲಿ 1,215 ಕೋಟಿ ರೂಪಾಯಿ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಯುವ ನಿಧಿಯಲ್ಲಿ SC SPಯಿಂದ 202 ಕೋಟಿ ರೂಪಾಯಿ ಹಣವನ್ನು ಬಳಕೆ ಮಾಡಿದರೆ TSPಯಲ್ಲಿ 81 ಕೋಟಿ ರೂಪಾಯಿ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಹೇಮಲತಾ ನಾಯಕ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸರ್ಕಾರ ಕೊಟ್ಟಿರತಕ್ಕಂತಹ ಉತ್ತರದಲ್ಲಿ ಈ ಅಂಕಿಅಂಶಗಳಿದ್ವು. ಹೀಗೆ 5 ಗ್ಯಾರಂಟಿಗಳಿಗೆ ಒಟ್ಟು 37,182 ಕೋಟಿ ರೂಪಾಯಿ ಹಣವನ್ನು ಕಳೆದ 3 ವರ್ಷಗಳ ಅವಧಿಯಲ್ಲಿ, ಅಂದರೆ 2023ರಲ್ಲಿ ಈ ಯೋಜನೆಗಳು ಲಾಂಚ್ ಆದಲ್ಲಿಂದ 2025ರ ನವೆಂಬರ್ ತಿಂಗಳವರೆಗೆ ಖರ್ಚು ಮಾಡಿದ್ದೀವಿ ಅನ್ನುವಂಥದ್ದನ್ನು ಮಹದೇವಪ್ಪ ಅವರು ತಮ್ಮ ಉತ್ತರದಲ್ಲಿ ಕೊಡ್ತಾರೆ. ಸರ್ಕಾರ ಸಮರ್ಥನೆಗಳನ್ನು ಕೊಡ್ಬೋದು. ಈ ಹಣವೂ ಕೂಡ ಅದೇ ಸಮುದಾಯಗಳವರಿಗೆ ಹೋಗುತ್ತೆ, ಅವರ ಅಂಕಿಅಂಶದ ಆಧಾರದ ಮೇಲೆ ನಾವು ಹಣ ಬಿಡುಗಡೆ ಮಾಡ್ತಾ ಇದ್ವಿ ಅಂತಕೊಂಡು. ಅದು ಏನೇ ಸಮರ್ಥನೆ ಇರ್ಬೋದು, ವಿಶೇಷ ಉಪಯೋಜನೆಗೆ ಅಂತೇಳಿ ಇರುವಂಥ ಹಣವನ್ನು ಈ ಜನರಲ್ ಯೋಜನೆಗಳ ವ್ಯಾಪ್ತಿಗೆ ಯಾಕೆ ತರಬೇಕಾದ ಅವಶ್ಯಕತೆ ಇದೆ ಅನ್ನುವಂಥರ ಬಗ್ಗೆ ಕೂಡ ಸ್ಪಷ್ಟತೆಯನ್ನು ಸರ್ಕಾರ ಕೊಡಬೇಕಾಗುತ್ತೆ.